ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಸ್ಟೋರೀಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ವಿಷಯ ಏನಪ್ಪ ಅಂದರೆ, ನಾಳೆಯಿಂದ WPL ಶುರುವಾಗ್ತಾ ಇದೆ. ನಮ್ಮ RCB ಡಿಫೆಂಡಿಂಗ್ ಚಾಂಪಿಯನ್ಸು. ಅದ್ರ ಬಗ್ಗೆ ಮಾತಾಡೋಣ ಅಂತ ವಿಡಿಯೋ ಮಾಡ್ತಾ ಇರೋದು. ಫೆಬ್ರವರಿ 14ರಿಂದ ಅಂದರೆ ನಾಳೆಯಿಂದ ಮ್ಯಾಚು ಶುರುವಾಗ್ತಾ ಇರೋದು. ಎಲ್ಲಪ್ಪ ಮೊದಲನೇ ಮ್ಯಾಚ್ ನಡೀತಾ ಇದೆ ಅಂದರೆ ಗುಜರಾತ್ನ ವಡೋದರ ಸ್ಟೇಡಿಯಮಲ್ಲಿ ವಡೋದರದಲ್ಲಿ ನಡೀತಾ ಇರೋದು. ಮೊದಲನೇ ಮ್ಯಾಚ್ ಬಂದ್ಬಿಟ್ಟು ಗುಜರಾತ್ ವರ್ಸಸ್ RCB. ಬೆಂಗಳೂರಲ್ಲಿ ಮ್ಯಾಚ್ ನಡೆಯಲ್ವೇನಪ್ಪ ಅಂದರೆ ಖಂಡಿತವಾಗೂ ಬೆಂಗಳೂರಲ್ಲೂ ಮ್ಯಾಚ್ ನಡೀತಾ ಇದೆ. ಟೋಟಲ್ಲು 4 ಹೋಮ್ ಗೇಮ್ಸ್ ಇದೆ ಬೆಂಗಳೂರಿಗೆ. ಪ್ರತಿಯೊಂದು ಟೀಮ್ ಮೇಲೂ ಆಡುತ್ತೆ. ಟೋಟಲ್ಲು ಪ್ರತಿಯೊಂದು ಟೀಮ್ ಮೇಲೂ 2 ಮ್ಯಾಚ್ಗಳನ್ನ ಆಡಬೇಕು. ಟೋಟಲ್ ಯಾವುದು ಟಾಪ್ 3 ಇರುತ್ತೆ, ಅದರಲ್ಲಿ ಟಾಪ್ 1 ಬಂದುಬಿಟ್ಟು ಡೈರೆಕ್ಟ್ ಫೈನಲ್ಗೆ ಕ್ವಾಲಿಫಿಕೇಷನ್ಗೆ ಹೋಗುತ್ತೆ. 2 ಮತ್ತು 3ನೇ ಪ್ಲೇಸಲ್ಲಿ ಇರ್ತಕ್ಕಂಥದ್ದು ಕ್ವಾಲಿಫೈರ್ನ ಆಡಿ ಫೈನಲ್ಗೆ ಬರಬೇಕಾಗುತ್ತೆ. ಇದು ಫಾರ್ಮೇಟ್ RCB ಯಾವ ಥರ ಫೈನಲ್ಗೆ ಹೋಗ್ಬೋದು ಅನ್ನೋದಕ್ಕೆ. ಇನ್ನೊಂದು RCBಗೆ ತುಂಬ ದೊಡ್ಡ ಏನಪ್ಪ ಅಂದರೆ ಇಂಜುರಿ ಆಗಿದೆ. ಆಶಾ ಶೋಭ್ನಾ ನೀವು ನೋಡಿರ್ತೀರ, ಕಳೆ ಸೀಸನಲ್ಲಿ ಅದ್ಭುತವಾಗಿ ಬೌಲಿಂಗ್ ಮಾಡಿ RCB ವಿನ್ಗೆ ಒಂದು ರೀತಿ ಕಾರಣ ಆದರು ಅಂತ ಹೇಳ್ಬೋದು. ಅವರು ಇಂಜುರಿ ಆಗಿದ್ದಾರೆ. ಜಸ್ಟ್ ಈಗ ತಾನೇ ಅಪ್ಡೇಟ್ ಬಂದಿರೋದು. ಅವ್ರ ಬದಲು ಒಬ್ಬ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನ ರಿಪ್ಲೇಸ್ಮೆಂಟಾಗಿ ತೊಗೊಂಡಿದ್ದಾರೆ. RCBಗೆ ಬ್ಯಾಡ್ ನ್ಯೂಸ್ಗಳು ಒಂದ್ರ ಮೇಲೆ ಒಂದು ಬಂದಿದೆ. ಇವರೊಬ್ಬರೇ ಅಲ್ಲ ಇಂಜುರಿ ಆಗಿರೋದು, ಟೋಟಲ್ 4 ಇಂಜುರಿ ಆಗಿದೆ. ಸೋಫಿ ಡಿವೈನು ಸ್ಟಾರ್ ಬ್ಯಾಟರು, ಓಪನಿಂಗ್ ಬ್ಯಾಟರು, ತುಂಬ ಚೆನ್ನಾಗಿ ಆಡ್ತಾಯಿದ್ರು. RCBಗೆ ತುಂಬ ಚೆನ್ನಾಗಿ ಆಡಿದ್ದಾರೆ. ಅದಾದಮೇಲೆ ಈಗ ಆಶಾ ಶೋಭ್ನಾ ಅವರು ಮತ್ತು ಸೋಫಿ ಮೆಲನಿಕ್ಸ್ ಅವರು ಮತ್ತು ಇನ್ನೊಬ್ಬರು, ಟೋಟಲ್ 4 ಜನ ಆಗಿರೋದು, ಆಲ್ಮೋಸ್ಟ್ ಇಂಜುರಿ ಆಗಿರೋದು. ಎಲ್ರಿಗೂ ಏನಪ್ಪ ಅಂದರೆ ರಿಪ್ಲೇಸ್ಮೆಂಟ್ ಬಂದಿದೆ. ಜೊತೆಗೆ ಇಂಗ್ಲೆಂಡ್ ಬೌಲರ್ ಅವರು ಕೂಡ ಇಂಜುರಿ ಕಾರಣದಿಂದ ರಿಕವರಿ ಆಗಿಲ್ಲ ಅಂತ ಅವರು ಕೂಡ ಅವರೇ ಹಿಂದೆ ಹೋಗಿದ್ದಾರೆ, ಆಡಲ್ಲ ಈ ಸೀರೀಸ್ ಅಂತ. ಆದ್ದರಿಂದ RCBಗೆ ತುಂಬ ಹೊಡೆತ ಬಿದ್ದಿದೆ ಅಂತಲೇ ಹೇಳ್ಬೋದು. ಈ ಸತಿ ತುಂಬ ಕಷ್ಟದಲ್ಲಿದೆ RCB ಟೀಮು. ಅಂದರೆ ಅವರಿಲ್ಲ ಅಂದರೆ RCB ಟೀಮ್ ಇಲ್ವ ಅಂತಲ್ಲ, ತುಂಬ ಚೆನ್ನಾಗಿದೆ. ಬಟ್ ಅವರಿದ್ದರೆ ಹೋದ ಸತಿ ಇದ್ದಂಥ ಟೀಮೇ ಆಡ್ತಾಯಿತ್ತು. ಜೊತೆಗೆ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇತ್ತು. ಹೋದ ಸತಿ ತುಂಬ ಅದ್ಭುತವಾಗಿ ಕಂಬ್ಯಾಕ್ ಮಾಡಿ ಗೆದ್ದಿದ್ರು. ಈ ಸತಿ ನೋಡೋಣ, ತುಂಬ ಇಂಜುರಿಗಳಾಗಿದೆ. ಯಾವ ರೀತಿ ಆಡ್ತಾರೆ, ಯಾವ ರೀತಿ ಗೆಲ್ತಾರೆ ನೋಡಬೇಕು. ನಮ್ಮೆಲ್ಲರೂ ಸಪೋರ್ಟು RCBಗೆ ಇರಲಿ. RCB ಚೆನ್ನಾಗಿ ಆಡಲಿ ಅಂತ ಇದು ಮಾಡೋಣ. ನಾಳೆಯಿಂದ ಮ್ಯಾಚ್ ಸ್ಟಾರ್ಟ್ ಆದರೆ 15ನೇ ತಾರೀಕು, ಅಂದರೆ ಮುಂದಿನ ತಿಂಗಳು 15ನೇ ತಾರೀಕಿಗೆ ಫೈನಲ್ ಇರೋದು. ಚೆನ್ನಾಗಿ ಆಡಲಿ, ಫೈನಲ್ನ ಗೆಲ್ಲಿ ಅಂತ ಅಂದ್ಕೋಣ. ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು.